ಫೈನಾನ್ಸ್ ನೆಗೆಟಿವ್ ಫೈನಾನ್ಸ್ ತೊಗೊಂಡಿರ್ತೀವಿ. 42 ಲಕ್ಷ ತೀರ್ಸೋಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಒಂದು ಸೈಟ್ ಇತ್ತು ಗಿರಿನಗರದಲ್ಲಿ. ನಿಮ್ಮದು ಯಾವುದೇ ಪಿಕ್ಚರ್ ಬೇರೆ ಮಾಡಿದ್ದೀರಾ ಅಂದರು. ನಾನು ಉದ್ಭವ ನಿಮ್ದ? ಹೌದು. ನಿಮ್ಗೂ ಅನುಷ್ಕಾ ಶೆಟ್ಟಿಗೂ ಹೇಗೆ ಪರಿಚಯ? ನಾನು ಫೋನ್ ತೊಗೊಂಡು, ಸಾರ್ ಏನು ಸರ್ ಇದು ಹೇಳ್ದೆ ಕೇಳಿದೆ ನಮ್ಮ ಹೈದರಾಬಾದಿಗೆ ಬಂದುಬಿಟ್ಟಿದ್ದೀರಾ ಅಂದ್ಲು. ಇದು ಎಲ್ಲಿದ್ದೀರಾ ಅಂದೆ. ನಾನು ಬಾಂಬೆಲಿದ್ದೀನಿ, ನಾಳೆ ಬರ್ತೀನಿ, ನಾಳೆವರೆಗೆ ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮನ್ನು ಭೇಟಿ ಮಾಡ್ಬೇಕು. ನಾನು ಏನಮ್ಮ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆಯಾ, ಪಿಕ್ಚರ್ ಆ್ಯಕ್ಟ್ ಮಾಡ್ತೀಯ? ಅಯ್ಯೋ ಇಲ್ಲಪ್ಪ ಅಂತ ನಕ್ಕೊಂಡು ಹೊರಟೋದ್ಲು. ಯಾವುದೋ ಒಂದು ಸಿನಿಮಾದಿಂದ ನೀವು ಸೋತಿದ್ದು ಅಂತ ಇದ್ರೆ? ಹಾಂ, ನೀ ಮುಡಿದ ಮಲ್ಲಿಗೆ ಅಂತ. 42 ಲಕ್ಷ ಅವಾಗ ಬಡ್ಜೆಟ್ಟು. 42 ಲಕ್ಷ ಪಿಕ್ಚರ್ ರಿಲೀಸ್ ಮಾಡಿದ್ದೀವಿ, ಎಲ್ಲ ಕಡೆ ಸೈಕ್ಲೋನು, ಮಿಸರಬಲ್ ಫ್ಲಾಪ್ ಆಯಿತು. ಆ ಪಿಕ್ಚರ್ ಕೊಳ್ಳೋಕ್ಕೆ ಅಂತ ಬಂದವರಿಗೆ ನಾನು ಜಾಸ್ತಿ ರೇಟ್ ಹೇಳಿ ಅವ್ರು ವಾಪಸ್ ಹೋಗಿದ್ರು, ಇಲ್ದಿದ್ರೆ ನಾನು ಸೇಫ್ ಆಗ್ತಿದ್ದೆ. ಅಲ್ಲಿಂದ ನಂಗೆ ಫೋನು ಗಣೇಶ್ ಕಾಸರಗೋಡ್ದು, ಅವನಲ್ಲಿದ್ದ ಪ್ರೆಸ್ ಮೀಟಲ್ಲಿ ಮಂಗಳೂರಲ್ಲಿ. ಏನ್ರಿ ನೀವು ಟ್ರಂಪ್ ಕಾರ್ಡ್ನೆಲ್ಲ ಬಿಟ್ಟು ಯಾವುದೇ ಕಾರ್ಡ್ ಯೂಸ್ ಮಾಡ್ತೀರಾ? ಅದಾದ್ಮೇಲೆ ಮತ್ತೆ ಅನಂತನಾಗದೆ ಸರ್ಗೆ ನಾವೆಲ್ಲೂ ಅಶ್ವಿನಿ ಅವ್ರದ್ದು ನಿಲುಕದ ನಕ್ಷತ್ರ ಅಂತ, ಭವ್ಯ ಮತ್ತು ಅನಂತ್ ಸರ್, ಅದು ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ ಆಯಿತು. ಅದು ಆಯಿತು. ಆಲ್ಮೋಸ್ಟ್ ಎಲ್ಲ ತೀರ್ಥಹಳ್ಳಿ 13-14 ಪಿಕ್ಚರ್ ತೀರ್ಥಹಳ್ಳಿ. ಅಲ್ಲ, ಸೌಂದರ್ಯಕ್ಕೆ ಇನ್ನೊಂದು ಹೆಸರು ಅದು ಅಂತ ಅಂದಮೇಲೆ ನೀವು ಅಲ್ಲೇ ಮಾಡಬೇಕಲ್ಲ. 30 ಪಿಕ್ಚರ್ 14 ಪಿಕ್ಚರ್ ನಾನು ಅಲ್ಲಿ ಮಾಡಿ. ಆಮೇಲೆ ನನಗೇನು ಅನ್ನಿಸ್ತು ಅಂದರೆ, ಹೀಗೆ ಮಾಡ್ಕೊಬಂದೆ. ನೀ ಮುಡಿದ ಮಲ್ಲಿಗೇನೋ ಆಯಿತು, ನಿಲುಕದ ನಕ್ಷತ್ರ ಆಯಿತು. ಒಂದೇ ಥರದ್ದು ಇದಾಗಬಾರ್ದು ಅಂತ ನಾನು ಎಲ್ಲ ಥರದ ಪಿಕ್ಚರ್ನು ಮಾಡೋಕ್ಕೆ ಹೊರಟೆ. ಬರೀ ಕಾಮಿಡಿ ಮಾಡ್ತಾನೆ ಅನ್ಬಾರ್ದು, ಲವ್ ಸ್ಟೋರಿಗಳಿಗೂ ಮಾಡೋಕ್ಕೆ ಶುರು ಮಾಡಿದೆ, ಫ್ಯಾಮಿಲಿ ಸೆಂಟಿಮೆಂಟು ಮಾಡೋಕ್ಕೆ ಶುರು ಮಾಡಿದೆ, ಜೊತೆಗೆ ತುಳು ಪಿಕ್ಚರ್ನು ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಜೊತೆಗೆ ಮಕ್ಕಳು ಪಿಕ್ಚರ್ನು ಮಾಡಿದೆ, 5 ಮಕ್ಕಳು ಪಿಕ್ಚರ್ ಮಾಡಿದೆ, 4 ತುಳು ಪಿಕ್ಚರ್ ಮಾಡಿದೆ, ಆರ್ಟ್ ಮೂವಿ ಒಂದು 2-3, ಕರಾವಳಿ ಹುಡುಗಿ ಅಂತ ಒಂದು ಮಾಡಿದೆ, ಮಾನಸ ಅಂತ. ಈ ಥರದಲ್ಲಿ ಎಲ್ಲ ಥರದ ಪಿಕ್ಚರ್ನು ಟಚ್ ಮಾಡೋಕ್ಕೆ ಹೋದೆ. ಇದಾಯಿತು. ಅದಾದ ಕೂಡಲೇ ಇದು ಎಂಥ ಪ್ರೇಮಯ್ಯ ಅಂತ ಹೇಳಿ ಒಂದು ನಂದೇ ಕತೆ, ಅದು ರಮೇಶು ಶಿಲ್ಪ ಹಾಕ್ಕೊಂಡು ಮಾಡಿದೆ, ಅದು ಚೆನ್ನಾಗೋಯ್ತು. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಅನಂತ್ ನಾಗು ನೀವೇ ಫೈನಲ್ ಮಾಡಿದ್ರಾ ಸರ್? ಎಷ್ಟೋ ಜನ ಡೈರೆಕ್ಟರ್ಗಳು ಇರ್ತಾರೆ, ಟೈಟ್ಲು ಮಾತ್ರ ನಿನ್ನ ಮುಂದಿಲ್ಲ ಅಂತ. ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು. ಅದಾದಮೇಲೆ ಹಲೋ ಅಂತ ನಂದೇ ಒಂದು ಕತೆ. ಹಲೋ, ಅದು ನವೀನ್ ಮೈಯವರು, ಶಿವಧ್ವಜು, ಭಾವನಾ. ಅದರಲ್ಲೇ ಫಸ್ಟು ನಾವು ದ್ವಾರಕೀಶ್ ಸಿಂಗಾಪುರದಲ್ಲಿ ರಾಜಕುಲ ಆದಮೇಲೆ ಸೆಕೆಂಡ್ ಫಾರಿನ್ ಶೂಟಿಂಗ್ ಮಾಡಿದ್ದಂದರೆ ನಾವೇ 2000ನೇ ಇಸ್ವಿಲಿ, 25 ವರ್ಷಗಳ ಹಿಂದೆ. ಎಷ್ಟು ಬಜೆಟ್ ಸರ್ ಅದು? ಕಡಿಮೆ, ಅದು 12 ಲಕ್ಷ. 12 ಅಲ್ಲ, ಸಾಂಗು ಸೇರಿ 15-18 ಆಗಿತ್ತು. 18 ಲಕ್ಷ ಆಯಿತು. ಯಾವುದೋ ಹಲೋ ಅಂತ ಮಾಡೋದು. ಹಲೋದಲ್ಲಿ ಬ್ಯಾಂಕಾಕ್, ಮಲೇಷಿಯಾ, ಸಿಂಗಾಪುರ್ ಫಸ್ಟ್ ಟೈಮ್ ನಾವು ಶೂಟ್ ಮಾಡಿದ್ದು. ಇದಾಯಿತು, ಅದು ಪಿಕ್ಚರ್ ಆಯಿತು. ಅದಾದ ಮೇಲೆ ಸ್ವಲ್ಪ ಗ್ಯಾಪು, ಒಂದು 2 ವರ್ಷ ನಾನು ಮನೆ ಕನ್ಸ್ಟ್ರಕ್ಷನ್ ಇದರಲ್ಲೆಲ್ಲ ಬ್ಯುಸಿ ಆದೆ. ಆವಾಗ ನನಗೆ ಇದ್ದಕ್ಕಿದ್ದಂಗೆ ರಾಮ್ ಪ್ರಸಾದ್ ಅಂತ ಅವ್ರು ಫೋನ್ ಮಾಡಿದ್ರು, ಬರ್ರಿ ಇಂಡಿಯಾಕ್ಕೆ ಬಂದಿದ್ದೀನಿ, ಬರ್ರಿ ಮನೇಲಿದ್ದೀನಿ ಅಂದರು. ಚಾಮರಾಜಪೇಟೆಯಲ್ಲಿ ಅವ್ರದ್ದು ಶಂಕರ್ ಮಠದ ಹತ್ರ. ಓಕೆ, ಹೋದಾಗ ಹೀಗೆ ಎಲ್ಲ ಜನರಲ್ಲಾಗಿ ಎಲ್ಲ ಮಾತಾಡೋದು. ಅವಾಗ ಒಂದು ನನ್ನ ಫ್ರೆಂಡ್ ಒಬ್ಬರು ಮ್ಯೂಸಿಕ್ ಇದು ಮಾಡಿದ್ದಾರೆ, ಆಡಿಯೋ ನೋಡ್ರಿ ಕೇಳ್ರಿ ಅಂದರು. ಕೇಳಿದೆ, ಚೆನ್ನಾಗಿದೆ, ಒಂದು 2-3 ಸಾಂಗ್ ಚೆನ್ನಾಗಿದ್ದಾವೆ ಅಂದೆ. ನೋಡ್ರಿ, ಅವರು ಏನಾದರೂ ಅವ್ರ ಸಾಂಗ್ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮ್ಯೂಸಿಕ್ ಎಷ್ಟೇ ಖರ್ಚಾದರೂ, ಇವನ್ನು ಯಾವುದೇ ಸಿಂಗರ್, ಬಾಂಬೆ ಸಿಂಗರ್ ಹತ್ರ ಆದರೂ ಹಾಡಿಸ್ತಾರೆ, ರೆಕಾರ್ಡಿಂಗ್ ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದರು. ನೆಕ್ಸ್ಟ್ ವೀಕ್ ಬರ್ತಾರೆ, ಬೇಕಾದ್ರೆ ನಿಮ್ಗೆ ಸುಮ್ಮನೆ ಪರಿಚಯ ಮಾಡಿಸಿರ್ತೀನಿ ಅಂದರು. ನೆಕ್ಸ್ಟ್ ವೀಕ್ ಬಂದರು. ನಾನು ರಾಮ್ ಪ್ರಸಾದು ವಿಲ್ಸನ್ ಮ್ಯಾನರಿಗೆ ಹೋದು. ಅವರು ಸದಾಶಿವನಗರದಲ್ಲಿ ಅವ್ರ ಮನೆ. ಅಲ್ಲಿ ಬಂದು ಅಲ್ಲೆಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಅವ್ರ ಹೆಂಡ್ತಿ, ಮಗಳು ಎಲ್ಲ, ಮಲ್ಲಿಕಾ ಅಂತ ಅವ್ರ ಮಗಳು. ಅದೇ ಬ್ಯಾನರಲ್ಲಿ ನಮ್ಮ ಪಿಕ್ಚರ್ ಮಾಡಿದರು. ಸರಿ, ಹಾಗೆ ಮಾತಾಡುವಾಗ ನನ್ನ ಸಾಂಗ್ ಕೇಳಿದ್ರು. ಕೇಳಿದೆ, ಚೆನ್ನಾಗಿದ್ದಾವೆ, 2-3 ಸಾಂಗ್ ಚೆನ್ನಾಗಿದ್ದಾವೆ, ಮತ್ತು ನಿಮ್ಮ ಪಿಕ್ಚರ್ಲಿ ಒಂದು ಅವಕಾಶ ಕೊಡಿ, ಅದು ಎಷ್ಟೇ ಇದಾದರೂ ನಾನು ನೋಡ್ಕೊಳ್ತೀನಿ, ಸಾಂಗ್ ಪೋರ್ಷನ್, ಇವೊಂದು ಸಾಂಗ್ ಪಿಕ್ಚರೈಸೇಷನ್ನು ನಾನೇ ಬೇಕಾರೆ, ನೀವು ಅಮೇರಿಕದಲ್ಲಿ ಮಾಡೋದಾದ್ರೆ ನಾನು ನೋಡ್ಕೊಳ್ತೀನಿ ಅಂದರು. ಇಷ್ಟು ಆಲ್ಮೋಸ್ಟ್ ಅವ್ರು ಹೇಳೋ ಲೆಕ್ಕದಲ್ಲಿ ಒಂದು 40% ಆಫ್ ದಿ ಬಡ್ಜೆಟ್ ಹೇಳ್ದಂಗೆ ಆಯಿತು. ಸರಿ, ಕೇಳ್ಕೊಂಡು ಇದು ಮಾಡಿದೆ. ಹಾಗೆ ಯಾವಾಗ ಡಿನ್ನರಿಗೆ ಕೂತಿದ್ದು ಎಲ್ಲ ಮಾತಾಡುವಾಗ ಹೇಳಿದ್ರು,
ನಿಮ್ಮದು ಯಾವುದೇ ಪಿಕ್ಚರ್ ಬೇರೆ ಮಾಡಿದ್ದೀರಾ ಅಂದರು. ನಾನು ಉದ್ಭವ ನಿಮ್ದಾ? ಹೌದು. ಇನ್ಯಾವ್ದು ಮಾಡಿದ್ದಾರೆ? ಯಾರಿಗೂ? ಅದು ನಿಮ್ದಾ? ಈಗ್ಲೂ ನಿಮ್ಮ ಹತ್ರ ಎಲ್ಲರೂ ಹಂಗೆ ಕೇಳ್ತಾರೆ ಅನ್ಸುತ್ತೆ ಅಲ್ವಾ ಸರ್? ಅಯ್ಯೋ, ಮೊನ್ನೆ ಒಬ್ಬರು ಡಾಕ್ಟ್ರು ನನ್ನ ಮಿಸ್ಸಸ್ದು ಆಪ್ರೇಷನ್ಗೆ ಕನ್ಸಲ್ಟ್ ಮಾಡ್ಕೊಂತ ಹೋಗಿದ್ದು. ಅವಾಗ ಉದ್ಭವದಲ್ಲಿ ನೀವೇನಾಗಿದ್ದೀರಾ ನಾನೆಲ್ಲೂ ನೋಡ್ಲಿಲ್ಲಲ್ಲ ಅಂದರು. ಇಲ್ಲ ಡೈರೆಕ್ಟ್ರಾ ನೀವಾ? ನಿಮ್ಮ ಹೆಸರೇನು ಹೇಳಿ? ಹಾಂ ಹೌದು 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 ಅಂದರು. ಆ ಥರ ಇರಲಿ. ಆಮೇಲೆ ಏನಾಯಿತು, ಗಂಡ ಹೆಂಡತಿ ಮುಖ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಸರಿ, ಒಂದು 5 ನಿಮಿಷ ಆದಮೇಲೆ ಇಬ್ಬರು ಎದ್ದೋದ್ರು. ಅದೇನು ಮಾತಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ. ಅವ್ರು 3 ಜನ ಮಗಳು ಸೇರಿಸಿ 3 ಜನ ಮತ್ತೆ ವಾಪಸ್ ಬಂದರು. ನಾನೇನೋ ಸುಮ್ಮನೆ ಇದಕ್ಕೆ ಹೋಗಿದ್ದಾರೆ ಅಂತ, ರೆಸ್ಟ್ ರೂಮ್ ಹೋಗಿದ್ದಾರೆ. ರಾಮ್ ಪ್ರಸಾದ್ ಕಡೆ ನೋಡಿ, ರಾಮ್ ಇವರು ಉದ್ಭವ ಯಾರಿಗೂ ಹೇಳ್ಬೇಡಿ ಇವ್ರದ್ದೇ ಅಂತಲ್ರಿ, ನಮ್ಮ ಮನೇಲಿ ನಾವು ಎಷ್ಟು ಸರಿ ಬೇಜಾರಾದ್ರೆ ನೋಡ್ಕೊಳ್ತೀವಿ ಅವೆರಡೇ ಅಂದರು. ನನಗೆ ಖುಷಿ ಆಯಿತು. ಈಗ ಒಂದು ಪಿಕ್ಚರು ಅಲ್ಲೇ ಶೂಟಿಂಗ್ ಮಾಡೋದಾದರೆ ಮಿನಿಮಮ್ ಬಡ್ಜೆಟ್ಟು ಯಾವ್ದಾದ್ರು ಕತೆ ಇದೆಯಾ? ನಾವು ಫಸ್ಟ್ ಅವರೇ ಕೇಳಿದ್ದು ಅಮೇರಿಕದಲ್ಲಿ. ನಾವು ಫಸ್ಟು ನಿಮ್ಮ ಹತ್ರ ಮ್ಯೂಸಿಕ್ ಮಾಡ್ಸೋಕ್ಕಂತ ಬಂದಿದ್ದು. ನೀವು ಯಾವಾಗ ನನ್ನ ಇಷ್ಟವಾದ 2 ಚಿತ್ರಗಳಿಗೂ ನೀವೇ ಡೈರೆಕ್ಟ್ರ್ ಅಂತ ಆಯಿತೋ, ಒಂದು ಮಿನಿಮಮ್ ಬಡ್ಜೆಟಲ್ಲಿ ಅಲ್ಲಿ ಇಲ್ಲಿ 2 ಕಡೆನೂ ಶೂಟ್ ಮಾಡೋದು. ಯಾವುದಾದ್ರು ಕತೆ ಹೇಳಿ. ನಾನು ಅಲ್ಲೇ ಒಂದು ಕತೆ ಹೇಳೇ ಬಿಟ್ಟೆ. ಯಾವುದು ಕತೆ ಇಷ್ಟ ಆಯಿತು. ನಾನು ಒಂದು ಕತೆನ ಇದು CN ಮುಕ್ತನ ಹತ್ರ ನಾನೇ ಹೇಳಿ ಬರ್ಸಿದ್ದೆ. ನನಗೆ ನಾವೆಲ್ಲ ಜಾಸ್ತಿ ಮಾಡಬೇಕು ಅಂತ ಹೇಳಿ ಸಂಖ್ಯೆ ಜಾಸ್ತಿ ಮಾಡೋದು. CN ಮುಕ್ತನ ಹತ್ರ ಒಂದು ಕತೆ ಬರ್ಸಿದ್ದೆ. ಇನ್ನು ಅವಾಗ ಟೈಟ್ಲ್ ಇಟ್ಟಿರಲಿಲ್ಲ. ಒಂದು ಕತೆ ಬರೀರಿ, ನಾನು ಟೈಟ್ಲ್ ಹೇಳ್ತೀನಿ ಅಂದು. ಅದು ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಏನು ಬಡ್ಜೆಟ್ಟು ಅಲ್ಲಿದ್ದು ನಂಗೆ ಗೊತ್ತಾಗಲ್ಲ, ಇಲ್ಲಿದ್ದು ಬೇಕಾದ್ರೆ ನಾನು ಹೇಳ್ತೀನಿ, ಅಲ್ಲಿದ್ದು ನಾವು ಮಾಡ್ಕೊಳ್ತೀನಿ ಬಿಡಿ ಅಂತ ಆಯಿತು. ಎಲ್ಲ ಆಯಿತು. ಅಲ್ಲಿಂದ ಆ ವರ್ಕು ಶುರು ಆಯಿತು. ರಾಮ್ ಪ್ರಸಾದ್ಗೆ ಹೇಳಿದ್ರು, ನೀವೇ ಇನ್ಚಾರ್ಜ್, ನನಗೆ ಬರೋಕ್ಕಾಗಲ್ಲ, ಅಲ್ಲಿ ಆದರೂ ನೀವೇ, ಇಲ್ಲಿ ಆದರೂ ದುಡ್ಡು ಎಷ್ಟು ಬೇಕೋ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ನಾವು ಅಂದರು. ಅವ್ರವ್ರು ಮಾತಾಡಿಕೊಂಡು ಹೀರೋಯಿನ್ ವಿಚಾರ ಬಂದಾಗ, ಹೀರೋಯಿನ್ ಸೆಲೆಕ್ಷನ್ ವಿಚಾರ, ನಾನು ಅನುಷ್ಕಾ ಶೆಟ್ಟಿದು ನಿಮ್ಗೂ ಅನುಷ್ಕಾ ಶೆಟ್ಟಿಗೂ ಹೇಗೆ ಪರಿಚಯ? ನಾನು ಹಲೋ ಪಿಕ್ಚರ್ ಮಾಡುವಾಗ ಇಂದಿರಾನಗರ ಪಿಜ್ಜಾ ಕಾರ್ನರಲ್ಲಿ ನಾನು ಶೂಟ್ ಮಾಡಿದೆ. ಅವಳ ಮನೇನೂ ಅಲ್ಲೇ ಇತ್ತು. ಡೈಲಿ ಕಾಲೇಜ್ ಮುಗಿದ ಮೇಲೆ, ಕಾಲೇಜ್ ಓದ್ತಾ ಇದ್ಲು, ಸೆಕೆಂಡ್ ಇಯರ್ PUನೇ ಇದು ಓದ್ತಾ ಇದ್ಲು ಅವಾಗ. ಅದಾದಮೇಲೆ ಡೈಲಿ ಆ ಹುಡುಗಿಯರು ಒಂದು 3-4 ಜನ ಡೈಲಿ ಬಂದು ಶೂಟಿಂಗ್ ನೋಡೋರು. ದಿಗಂತು, ಪಿಜ್ಜಾ ಡೆಲಿವರಿ ಬಾಯ್, ಶಿವಧ್ವಜ, ಭಾವನಾ, ಇವನು ನವೀನ್ ಮಯೂರು, ದಿನ ಬರೋರು ನೋಡೋರು. ಒಂದಿನ ನಾನು ಸುಮ್ಮನೆ ಕೇಳಿದೆ, ಏನಮ್ಮ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆಯಾ, ಪಿಕ್ಚರ್ ಆ್ಯಕ್ಟ್ ಮಾಡ್ತೀಯ? ಅಯ್ಯೋ ಇಲ್ಲಪ್ಪ ಅಂತ ನಕ್ಕೊಂಡು ಹೊರಟೋದ್ಲು. ಸೀದಾ ನೆಕ್ಸ್ಟ್ ಡೇ ಬಂದು, ನೀವು ನಮ್ಮ ಮನೆಗೆ ಬರ್ಲಿಕ್ಕಾಗತ್ತಾ ಅಂದ್ಲು. ಯಾಕೆ? ಅಲ್ಲ, ನಾನು ನಮ್ಮ ಅಪ್ಪನಿಗೆ ಹೇಳಿದೆ ಈ ಥರ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಕೇಳಿದ್ರು ಅಂತ ಹೇಳಿ, ಕರ್ಕೊಬವ್ರು ನಾವು ಇಲ್ಲಿ ಊಟಕ್ಕೆ ಅಂತ ಹೇಳಿದ್ರು, ಮಾತಾಡೋಣ ಅಂದರು. ನೀವು ಮೀನು ತಿಂತೀರಲ್ಲ ಅಂದರು. ನನಗೆ ಫಿಶ್ ಅಂದರೆ ತುಂಬ ಫೇವ್ರೇಟ್. ಅವ್ರದ್ದಲ್ಲಿ ಫಿಶ್ ಹೋಟೆಲ್ ಇತ್ತು. ಸರಿ ಹೋದು, ಲಂಚ್ ಅವರ್ಸಲ್ಲಿ ಬರ್ತೀನಿ ನಾನು, ನೀವು ಬೇಕಾದ್ರೆ ಬಂದು ನಿನ್ನ ಗಾಡೀಲಿ ಬಾ, ನಾನು ಫಾಲೋ ಮಾಡ್ತೀನಿ. ಸರಿ ಹೋದು ಊಟ ಮಾಡ್ತಾಯಿದ್ದು. ನಾನು ಹೇಳಿದೆ, ನಿಮ್ಮ ಮಗಳಿಗೊಂದು ನಾನೇ ಒಂದು ಆಫರ್ ಕೊಟ್ಟೆ, ಮಾಡೋದ ನೋಡಿ, ನಾನೊಂದು ಫಿಲಮ್ ಮಾಡ್ತಾಯಿದ್ದೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಿನ್ನ ಹಾಕ್ಕೊಳ್ತೀನಿ ಅಂದೆ. ಇಲ್ಲ, ಅವಳದು ಸೆಕೆಂಡ್ ಇಯರ್ PUCನಲ್ಲಿದ್ದಾರೆ, ಅಟ್ಲೀಸ್ಟ್ ಒಂದು ಡಿಗ್ರಿನಾರು ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳಿದರು. ಅದು ಸರಿ, ನೀವು ಹೇಳೋದು ಸರಿ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಫೋಟೋ ಶೂಟ್ ಒಂದು ಮಾಡಿಸಿಡೋಣ, ಅದ್ರದ್ದು ಖರ್ಚು ನಾನೇ ಕೊಡ್ತೀನಿ ಬೇಕಾರೆ. ಅಯ್ಯೋ ಅದೇನು ತೊಂದರೆ ಇಲ್ಲ, ನಾವೇ ಮಾಡ್ತೀವಿ. DC ನಾಗೇಶ್ ಅಂತ ಅವ್ರ ಹತ್ರ ಒಂದು ಫೋಟೋ ಶೂಟ್ ಮಾಡಿಸ್ತು, ಫುಲ್ಲು ಮಾಡಿ ಫೋಟೋ ಇಟ್ಕೊಂಡಿದ್ದೆ. ಇದಾಯಿತು. ಇದಾದಮೇಲೆ 2 ವರ್ಷನೇ ಆಯಿತು. ಕರೆಕ್ಟಾಗಿ ಡಿಗ್ರಿ ಆಯಿತು. ಡಿಗ್ರಿ ಫೈನಲ್ ಇಯರಿಗೆ ಬಂದಿದ್ದಾಳೆ, ಎಕ್ಸಾಮ್. ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಮಿಸ್ ಕ್ಯಾಲಿಫೋರ್ನಿಯಾ ಚಾಲನೆಗೆ ಬಂತು. ಹೀರೋಯಿನ್ ನೋಡ್ಕೋವಾಗ ನಾನು ಇಲ್ಲಿಂದ ಇವಳು ಫೋಟೋ ಕಳಿಸ್ದೆ, ಪ್ರೊಡ್ಯೂಸರ್ ಎಲ್ಲ ಒಪ್ಕೊಬಿಟ್ರು. ಒಂದು ಕ್ಯಾರೆಕ್ಟರ್ ಆ ಹುಡುಗಿ ಫಿಕ್ಸ್ ಆಗೋಯ್ತು. ಇಲ್ಲಾಯಿತು, ಇದೆಲ್ಲ ಇದು ನೋಡಿದ್ರೆ ವೀಸಾಕ್ಕೆ ಪಾಸ್ಪೋರ್ಟ್ ಕೇಳಿದ್ರೆ ಅವಳದು ಎಕ್ಸಾಮು ಫೈನಲ್ ಇಯರ್.
ಇಲ್ಲ ನಮಗೆ ಈಗ ಆಗಲ್ಲ, ಈ ಟೈಮ್ ಬಿಟ್ಟು ಬೇರೆ ಟೈಮ್ ಆದರೂ ಹೇಳಿ. ಅಯ್ಯೋ. ಅವರು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಒಂದು ಹೀರೋಯಿನ್ ಅಲ್ಲಿ ಅವಳೇನೆ, ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಮೇನ್ ಕ್ಯಾರೆಕ್ಟ್ರ್ ಅಲ್ಲಿ ಹೇಳ್ದೆ ಹುಡುಗಿ, ಇನ್ನೊಂದು ಇವಳು ಅಂತ. ಯಾವಾಗ ಇವಳ್ದು ಮಿಸ್ ಆಯಿತು, ಅದು ಕೊನೆಗೆ ಇಲ್ಲಿದೆ ಒಂದು ಹುಡುಗಿ ಎನ್ನಾರೆ ಅಲ್ಲಿದ್ದಾಳೆ ಸೌಮ್ಯ ಅಂತ, ಅವಳು ಹಾಕ್ಕೊಂಡು ಮಾಡ್ದು. ಬಟ್ ಅದನ್ನು ಅವಳು ಎಲ್ಲ ಕಡೆನೂ ಹೇಳ್ಕೊಂಡಿದ್ದಾಳೆ. ಪ್ರೆಸ್ನಲ್ಲಿ ಕೇಳಿದ್ದಾರೆ, ಯಾಕೆ ನೀವು ಕನ್ನಡದಲ್ಲಿ ಮಾಡಲಿಲ್ಲ, ಯಾಕೆ ಇದಕ್ಕಿದಂಗೆ ತೆಲುಗಿಗೆ ಹೋದ್ರಿ ಅಂದಾಗ, ಇಲ್ಲ ನಾನು ಫಸ್ಟ್ ಕೋಡ್ಲು ರಾಮಕೃಷ್ಣ ಅವ್ರದ್ದು ಮಿಸ್ ಕ್ಯಾಲಿಫೋರ್ನಿಯಾದಲ್ಲೇ ಮಾಡಬೇಕಿತ್ತು. ಫೋಟೋಶೂಟ್ ಎಲ್ಲ ಮಾಡಿದರು, ಎಲ್ಲ ಇದಾಗಿತ್ತು. ವೀಸಾ ಟೈಮ್ನಲ್ಲಿ ನನಗೆ ಎಕ್ಸಾಮ್ ಇತ್ತು, ಅವರು ಮುಂದೆ ಹಾಕುವಂಥ ಸ್ಟೇಜಲ್ಲಿ ಇರಲಿಲ್ಲ, ಹಾಗಾಗಿ ಅದು ಮಿಸ್. ಅಲ್ಲ, ಅವರನ್ನೊಂದು ಹೀರೋಯಿನ್ ಆ್ಯಂಗಲ್ ಅಲ್ಲಿ ನೋಡಿದ್ದು ಫಸ್ಟ್ ನಾನೇನೆ ಫೋಟೋಶೂಟ್ ಮಾಡಿದ್ದು ನಾನೇನೆ. ಇದೆಲ್ಲ ಆಯಿತು, ಇದಾಯಿತು. ಆಮೇಲೆ ಪಿಕ್ಚರ್ ಅವಳು ಹಾಕ್ಕೊಂಡು ಬೇರೆ ಯಾರ ಅವ್ರನ್ನ ಹಾಕ್ಕೊಂಡು ಮಾಡ್ದು. ದಿಗಂತನ ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ ಆ ಪಿಕ್ಚರ್. ಅದರಲ್ಲಿ ಶರತ್ ಬಾಬು, ಗೀತಾ ಎಲ್ಲ ಇದ್ದಾರೆ. ಆಯಿತು, ಆ ಪಿಕ್ಚರು ನನಗೊಂದು ಅಲ್ಲೂ ಶೂಟ್ ಮಾಡಿದು. ಅಲ್ಲಿ ತುಂಬ ಅನುಭವ ಎಲ್ಲ ಚೆನ್ನಾಗಿತ್ತು. ಆಯಿತು, ಆದಮೇಲೆ ಕೆಲವು ದಿನಗಳ ಮೇಲೆ ನಾನು ಮಿಸ್ ಕ್ಯಾಲಿಫೋರ್ನಿಯಾ ಆಯಿತು. ಅದಾದಮೇಲೆ ತಮಾಷೆಗಾಗಿ ಅಂತ ಒಂದು ಚಿತ್ರ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಸುಧಾರಾಣಿ ಎಲ್ಲ ಮಾಡಿದ್ರದು. ಅದಾದಮೇಲೆ ಒಂದು 2-3 ಮಕ್ಕಳು ಚಿತ್ರ ಮಾಡಿದೆ. ಈ ಟೈಮಲ್ಲಿ ಇದು ಮಿಸ್ಟರ್ ಡೂಪ್ಲಿಕೇಟ್ ಅಂತ ದಿಗಂತು ಮತ್ತು ಪ್ರಜ್ವಲ್ ದೇವರಾಜ್ ಹಾಕ್ಕೊಂಡು ಒಂದು ಫಿಲಮ್ ಮಾಡಿದೆ. ಅದರದ್ದು ಇದಕ್ಕೆ ಯಾವುದು ರಾಮೋಜಿರಾವ್ ಸ್ಟುಡಿಯೋ ನೋಡೋಕ್ಕೆ ಅಂತ ಹೇಳಿ ನಾನು ಪ್ರೊಡ್ಯೂಸರೆಲ್ಲ ಹೈದರಾಬಾದಿಗೆ ಹೋದು ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದು. ಹೋಟೆಲಲ್ಲಿ ಉಳ್ಕೊಂಡ್ರೆ ಆ ಹೋಟೆಲ್ ರೂಮ್ ಬಾಯ್ ಏನಂದ, ಈ ಪಕ್ಕದ ರೂಮ್ನಲ್ಲಿ ಅನುಷ್ಕಾ ಶೆಟ್ಟಿದು ರೂಮ್ ಅದು, ಅಲ್ಲಿ ಮ್ಯಾನೇಜರೆಲ್ಲ ಇಲ್ಲಿ ಉಳ್ಕೊಂಡಿದ್ದಾರೆ ಅಂದರು. ಅನುಷ್ಕಾ ಶೆಟ್ಟಿ ಹೌದಾ ಅಂತ ನಾನು ಸೀದಾ ರೂಮಿಗೆ ಹೋದೆ. ಹೋಗಿ ಅವ್ರ ಹತ್ರ ಮಾತಾಡಿದೆ, ನನ್ನ ಹೆಸರು ಈ ಥರ, आपका मैडम मुझे अच्छा से जानता है, आप मैडम का नंबर थोड़ा दे सकता ಅಂದೆ. ಕೊಡೋಕ್ಕಾಗುತ್ತಾ ಅಂತ ಕೇಳಿದೆ. ಆಪ್ಕ ನಾಮ ಈ ಥರ ಹೇಳಿ ನನ್ನ ಬಗ್ಗೆ ಗೊತ್ತಿದೆ ಅಂತ ಹಿಂದಿಲಿ ಹೇಳಿದೆ. ಎಲ್ಲ ಆಯಿತು. ಅವನು ಅಲ್ಲಿಗೆ ಫೋನ್ ಮಾಡಿದ್ದಾನೆ, ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ, ಕೊಡ್ಬೋದಾ? ಯಾರೋ ಕೋಡ್ಲು ರಾಮಕೃಷ್ಣ. ಆಗ ಅಂದು ಒಂದು 10 ನಿಮಿಷಕ್ಕೆ ಅಲ್ಲಿಂದ ಅದೇ ಫೋನ್ ತೊಗೊಂಡು ಅವನು ಒಳಗಡೆ ಬಂದ ನಮ್ಮ ರೂಮಿಗೆ. ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ. ನಾನು ಫೋನ್ ತೊಗೊಂಡು, ಸಾರ್ ಏನು ಸರ್ ಇದು, ಹೇಳ್ದೆ ಕೇಳಿದೆ ನಮ್ಮ ಹೈದರಾಬಾದಿಗೆ ಬಂದುಬಿಟ್ಟಿದ್ದೀರಾ ಅನ್ಲೋ. ಕೊನೆಯಾಗೆ ಹೀಗೆ ಮಾತುಕತೆ, ಅದು ಸ್ಟುಡಿಯೋ ನೋಡೋಕ್ಕಂತ ಬಂದೆ. ಇದು ಎಲ್ಲಿದ್ದೀರಾ ಅಂದೆ. ನಾನು ಬಾಂಬೆಲಿದ್ದೀನಿ, ನಾಳೆ ಬರ್ತೀನಿ, ನಾಳೆವರೆಗೆ ನೀವು ಎಲ್ಲೂ ಹೋಗ್ಬಾರ್ದು, ನಿಮ್ಮನ್ನು ಭೇಟಿ ಮಾಡ್ಬೇಕು ನಾನು ಅಂದು. ಇದು ನಮ್ಮ ಪ್ರೊಡ್ಯೂಸರ್ ರಿಟರ್ನ್ ಟಿಕೆಟು ಮಾಡಿಸ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನನಗೆ ಅಲ್ಲೊಂದು ಬೇರೆ ವರ್ಕ್ ಇದೆ ನೆಕ್ಸ್ಟ್ ಡೇ. ಅಯ್ಯೋ ಈ ಥರ ಇದೆ. ಹಾಗಾಗಿ ಸರಿ, ಯಾವುದಾದ್ರು ಒಳ್ಳೆ ಪ್ರಾಜೆಕ್ಟ್ ತನ್ನಿ ಮಾಡೋಣ ಅಂದಿದ್ರು. ನನಗೆ ಆಸೆ ಇತ್ತು, ರಾಣಿ ಹಬ್ಬಕ್ಕ ಅಂತ ಒಂದು ತುಳುನಲ್ಲಿ, ಅದನ್ನು ಅವಳು ಹಾಕಿ ಮಾಡಬೇಕು ಅನ್ನೋದು ಆಸೆ ಇತ್ತು. ಅದನ್ನು ಹೇಳಿದ್ದೆ, ನೀವು ಅದ್ರ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನೀವು ಅಪ್ರೋಚ್ ಮಾಡಿ, ಡೇಟ್ ನಾನು ಖಂಡಿತ ಕೊಡ್ತೀನಿ ಅಂದಿದ್ಲು. ಇದೇನಾಯಿತು, ಅದೇ ಇದನ್ನು ಹೇಳಿದ್ನಲ್ಲ, ಒಂದು ಪ್ರೆಸ್ ಮೀಟಲ್ಲಿ ಅವಳು ಇದರಲ್ಲಿ ಕೇಳಿದ್ದಾರೆ, ಎಲ್ಲಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟಲ್ಲಿ, ನೀವು ಯಾಕೆ ಅಲ್ಲಿ ಹೋದ್ರಿ ಅಂದಾಗ, ಇಲ್ಲ ನಾ ಕೋಡ್ಲು ರಾಮಕೃಷ್ಣ ಮಾಡಬೇಕಿತ್ತು ಅಂತ ಅಲ್ಲಿಂದ ನನಗೆ ಫೋನು, ಗಣೇಶ್ ಕಾಸರಗೋಡ್ದು, ಅವನಲ್ಲಿದ್ದ ಪ್ರೆಸ್ ಮೀಟಲ್ಲಿ ಮಂಗಳೂರಲ್ಲಿ. ಏನ್ರಿ ನೀವು ಟ್ರಂಪ್ ಕಾರ್ಡ್ನೆಲ್ಲ ಬಿಟ್ಟು ಯಾವುದೋ ಕಾರ್ಡ್ ಯೂಸ್ ಮಾಡ್ತೀರಾ, ಏನು ಹೇಳ್ತದೆ ನೋಡಿಲ್ಲ, ಅನುಷ್ಕಾ ಶೆಟ್ಟಿ ನಿಮ್ಮನ್ನು ಹೊಗಳ್ತಾ ಇದ್ದಾಳೆ ಅಂದಿದ್ರು. ಇದು ಒಂದು ಅನುಭವ, ಇದಾದಮೇಲೆ ಅದೇ ತಮಾಷೆಯಾಗಿ ಮಾಡಿದೆ. ಮಿಸ್ಟರ್ ಡೂಪ್ಲಿಕೇಟ್ ಮಾಡಿದೆ. ಆಮೇಲೆ ಚಿಲಿಪಿಲಿ ಹಕ್ಕಿಗಳು, ಮಕ್ಕಳೇ ಮಾಣಿಕ್ಯ, ಆಟ ಪಾಠ, ಬೆಟ್ಟದಾಪುರದ ದಿಟ್ಟ ಮಕ್ಕಳು, ಈಗೊಂದು 5 ಪಿಕ್ಚರು ಮಕ್ಕಳು ಪಿಕ್ಚರ್ ಮಾಡಿದೆ. ಮಾನಸ ಅಂತ ಒಂದು ಪಿಕ್ಚರ್ ಮಾಡಿದೆ. ಕರಾವಳಿ ಹುಡುಗಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಯಾವುದೋ ಒಂದು ಸಿನಿಮಾದಿಂದ ನೀವು ಸೋತಿದ್ದು ಅಂತ ಇದ್ರೆ? ಅದು 96ರಲ್ಲಿ ನೀ ಮುಡಿದ ಮಲ್ಲಿಗೆ ಅನ್ನೋ ಪಿಕ್ಚರ್ನ, ಅವಾಗ ನಮಗೆ ಡಿಸ್ಟ್ರಿಬ್ಯೂಟ್ರ್ ಹೆಲ್ಪ್ ತುಂಬ ಇತ್ತು, ಹೇಳಿದ್ನಲ್ಲ ಅವಾಗಲೂ ತುಂಬ. 2000 ಮೇಲೆ ಡಿಸ್ಟ್ರಿಬ್ಯೂಟ್ರ್ ಯಾರು ತಗೊಳ್ಳಲ್ಲ ಏರಿಯಾ. ನೀ ಮುಡಿದ ಮಲ್ಲಿಗೆ ಅನ್ನೋ ಒಂದು ಪಿಕ್ಚರು, ಅದು ನಂದು ಓನ್ ಬ್ಯಾನರು. ನನ್ನ ಮಿಸ್ಸಸ್ಸು, ನಮ್ಮ ಅಣ್ಣನ ಮಗ, ಅವರೆಲ್ಲ ಪಾರ್ಟ್ನರ್ಸ್.
4 ಜನ ಪಾರ್ಟ್ನಲ್ಲಿ ಅವರಿಬ್ಬರು. ಅದನ್ನು ಮಾಡಿ ನೀ ಮುಡಿದ ಮಲ್ಲಿಗೆ ಅಂತ 42 ಲಕ್ಷ ಅವಾಗ ಬಡ್ಜೆಟು. 42 ಲಕ್ಷ. ಪಿಕ್ಚರ್ ರಿಲೀಸ್ ಮಾಡಿದ್ದೀವಿ. ಎಲ್ಲ ಕಡೆ ಸೈಕ್ಲೋನು, ಮಿಸರಬಲ್ ಫ್ಲಾಪ್ ಆಯಿತು. ಆ ಪಿಕ್ಚರ್ ಕೊಳ್ಳೋಕ್ಕೆ ಅಂತ ಬಂದವರಿಗೆ ನಾನು ಜಾಸ್ತಿ ರೇಟ್ ಹೇಳಿ ಅವರು ವಾಪಸ್ ಹೋಗಿದ್ರು. ಇಲ್ದಿದ್ರೆ ನಾನು ಸೇಫ್ ಆಗ್ತಿದ್ದೆ. ನಿಮ್ದು ಎಷ್ಟು ಹಾಕಿದ್ರೆ ನಿಮ್ಗೆ ಬರ್ತಿತ್ತು? 42 ಲಕ್ಷ ನನ್ನ ಮೇಲೆ ಸಾಲ ಬಂತು. ಸಾಲ ಮಾಡಿದ್ರ ಸರ್? ಅಲ್ಲಿ ಇವ್ರ ಹತ್ರ ಡಿಸ್ಟ್ರಿಬ್ಯೂಟರ್ ಹತ್ರ ಇವ್ರ ಹತ್ರ ತೊಗೊಂಡಿರ್ತೀವಲ್ಲ, ಫೈನಾನ್ಸ್ ನೆಗೆಟಿವ್ ಫೈನಾನ್ಸ್ ತೊಗೊಂಡಿರ್ತೀವಿ. 42 ಲಕ್ಷ ತೀರ್ಸೋಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ, ಒಂದು ಸೈಟ್ ಇತ್ತು ಗಿರಿನಗರದಲ್ಲಿ, ಅದನ್ನೂ ಮಾರಿದೆ. ಅಲ್ಲಿಗೂ ಆಗಲಿಲ್ಲ. ಏನೇನೇನೇನೋ ರೆಕಾರ್ಡ್ಸ್ ಮಾಡಿ ಒಂದು 7-8 ವರ್ಷ ಹಿಡಿತು ಅದನ್ನು ತೀರ್ಸೋಕ್ಕೆ, ಬೇರೆ ಪಿಕ್ಚರಲ್ಲಿ. ಹಂಗಾಗಿ ಅದೊಂದು ನನಗೆ. ನೀವು ಮಾಡಿದಂಥ ಸಿನಿಮಾದಲ್ಲಿ ಹೈಯೆಸ್ಟ್ ಬಜೆಟ್ ಮೂವಿ ಅದೇನಾ? ಅಲ್ಲ, ಸಿನಿಮಾ ಅಂದರೆ ಹೀರೋ ಆಗೇ ತನ್ನ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದಿಲ್ಲ. ಕಮಲ್ ಹಾಸನ್ ಎಲ್ಲೋ ಒಂದು ಕಡೆ ಇಂಟರ್ವ್ಯೂನಲ್ಲಿ ಓದಿದ್ದು ನಾನು ಇನ್ನೂ ನೆನಪಿದೆ. ಒಬ್ಬ ನಟನಿಗೆ ಕರೆಕ್ಟಾಗಿ ಒಂದು 10 ಸೀನ್ ಸಿಕ್ಕಿದ್ರೆ ಸಾಕಂತೆ. ಅದು ನೆಗೆಟಿವ್ನೇ ಆಗಿರಲಿ, ಹೀರೋ ಆಗೇ ಆಗಲಿ, 10 ಸೀನ್ ಸಿಕ್ಕಿದ್ರೆ ಸಾಕು, ತನ್ನ ಇದರಲ್ಲಿ ಮಿಂಚು ಬಿಡ್ತಾನಂತೆ. ಈಗ ಉದಾಹರಣೆಗೆ ಈ ಸಿನಿಮಾ ಅನ್ನೋದು ಎಲ್ಲ ಏನು ತಿಳ್ಕೊಂಡಿದ್ದಾರೆ ಹೊರಗಡೆ ಪ್ರಪಂಚ, ಸಿನಿಮಾದಲ್ಲಿ ಏನು ನಮ್ಮ ಆಟೋಗ್ರಾಫ್ಸ್ ತೊಗೊಳ್ತಾರೆ, ಪ್ರೆಸ್ ಮೀಟರ್ ನಡೆಯುತ್ತೆ, ಅದು ನಡೆಯುತ್ತೆ, ಇದು ನಡೆಯುತ್ತೆ ಅಂತ ಏನೇನೋ ಕನಸಿಟ್ಕೊಂಡಿರ್ತಾರೆ. ಬಟ್ ಈ ಸಮುದ್ರ ನೋಡಿದಿರಲ್ಲ, ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ನೋಡ್ಲಿಕ್ಕೆ ಸಮುದ್ರ ಹೆಂಗೆ ಕಾಣುತ್ತೆ, ಒಳ್ಳೆ ಗಾಳಿ, ಆ ಅಲೆಗಳು ಅವೆಲ್ಲ ಬರ್ತಾ ಇರೋದು ನೋಡಿದ್ರೆ ಇಲ್ಲೇ ಒಂದು ಮನೆ ಕಟ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಅಷ್ಟು ಸುಂದರವಾಗಿ ಕಾಣುತ್ತೆ. ಒಂದು ಸರಿ ಮುಳುಗಿದಾಗ ಆ ನೀರಿನಲ್ಲಿ ಮುಳುಗಿ ಕಣ್ಣು ಬಿಟ್ಟು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಏನೇನು ಕೊಳಕಿದೆ, ಏನೇನಿದೆ ಇಂಡಸ್ಟ್ರೀಲಿ. ಹಾಗಂತ ಸಿನಿಮಾ ಇಂಡಸ್ಟ್ರಿ ಕೆಟ್ಟದ್ದು ಅಂತೆಲ್ಲ, ಏನೇನೋ ಭ್ರಮೆ ಇಟ್ಕೊಂಡು ಬರಬೇಡಿ. ಸಾಕಷ್ಟು ಕಲಾವಿದರನ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಗುರುಕಿರಣ್ ಆಗಲಿ, ರಾಜೇಶ್ ಕೃಷ್ಣ ಸಿಂಗರು, ಕಾದಂಬರಿ ಪಿಕ್ಚರ್ಲಿ ಆಡಿಸಿದ್ದೀನಿ. ಭಾವನಾ, ದಿಗಂತು, ಸಮಿತಾ ಮಲ್ನಾಡು ಇವರೆಲ್ಲ ಆಯಿತು. ಇನ್ನೂ ಇದ್ದಾರೆ ತುಂಬ ಜನ.